ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಶಾಪಿಂಗು ಮತ್ತು ಫ್ಯಾಮಿಲಿ ಟೈಮ್ ಇಂಥದ್ದು ರಿಲೇಟೆಡ್ ಕೂಡ ಈ ಒಂದು ವ್ಲಾಗ್ ಕೂಡಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಪ್ರೀವಿಯಸ್ ವ್ಲಾಗ್ ಏನಾದರೂ ನೀವು ನೋಡಿದರೆ ನಾನು ನಿಮ್ಗೆ ಹೇಳಿದ್ದೆ ನೆಕ್ಸ್ಟು ಈ ಸುಗಂಧ ರಾಜ ಹೂವು ಏನನ್ನ ಹರಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಸೊ ಇದೆಲ್ಲ ತುಂಬಾ ಸ್ಮಾಲ್ ಪಾಟ್ಸಲ್ಲಿ ನಾನು ಇಟ್ಟಿರೋವಂಥದ್ದು. ಈ ಕಾಂಪೌಂಡ್ ಎಷ್ಟು ಮಾತ್ರ ಇರುತ್ತೆ ಹೇಳಿ, ಸೊ ಅಷ್ಟರಲ್ಲೇ ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಈ ಹೂವು ಗಿಡಗಳನ್ನೂ ಒಂದು ಸ್ವಲ್ಪ ಹಾಕಿದ್ದೀನಿ. ಅದರಲ್ಲಿ ಈ ಹೂವು ಕೂಡ ಒಂದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಇಷ್ಟು ಒಂದು ಹೂವು ಬಿಡುತ್ತೆ ಅಂತ, ಯಾಕಂದರೆ ತುಂಬ ಸ್ಮಾಲ್ ಪಾಟ್ಸಲ್ಲಿ ಇಟ್ಟಿದ್ನಲ್ಲ ಅಂತ. ಬಟ್ ನೋಡಿ ಇದರಲ್ಲೂ ಹೂಗಳೆಲ್ಲ ಬಿಟ್ಟಿದೆ. ಇದು ಇವಾಗ ಸ್ಟಾರ್ಟ್ ಆಗಿದೆ, ಇನ್ನೂ ಮೊಗ್ಗು ಹರಳಿಲ್ಲ. ಬಟ್ ಇನ್ನೊಂದು ಪಾಟಲ್ಲಿ ನೋಡಿ ಇವತ್ತು 2 ಫ್ಲವರ್ಸ್ ಹರಡಿದೆ. ಸೊ ನಾವು ಬೆಳೆಸಿರೋ ಹೂವು ಅಂತೂ, ಅಂದರೆ ನಾವು ನೀರು ಹಾಕಿ ಬೆಳೆಸಿರೋ ಗಿಡಗಳಲ್ಲಿ ಹೂವು ಬಿಟ್ಟರೆ ಅದ್ರ ವ್ಯಾಲ್ಯೂನೇ ಚೇಂಜ್ ಇರುತ್ತೆ. ಆ್ಯಕ್ಚುಲಿ ಈ ಥರದ್ದು 100 ಹೂವು ನೋಡ್ತೀವಿ ಮಾರ್ಕೆಟಲ್ಲಿ, ಬಟ್ ಅದ್ರ ಮೇಲೆ ಅಷ್ಟು ನಮಗೆ ಫೀಲ್ ಇರಲ್ಲ. ಬಟ್ ಅದೇ ನಾವು ನೀರು ಹಾಕಿ ಬೆಳೆಸಿರೋ ಗಿಡದಲ್ಲಿ ಅದು ಒಂದು ಹೂವು ಇದ್ರೂ ಅದಕ್ಕೆ ತುಂಬಾ ಸ್ಪೆಷಲ್ ಅನಿಸುತ್ತಲ್ವ. ಸೊ ಇವತ್ತು ಈ 2 ಹೂವೂ ನನಗೆ ಹಂಗೆ ಅನಿಸ್ತು ಹರಳಿದಾಗ. ಮತ್ತು ಫ್ರ್ಯಾಗ್ನೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು 2 ಇಟ್ರೂ ಸಾಕು ದೇವ್ರ ಮನೆ ಫುಲ್ಲು ಒಂಥರ ಫ್ರ್ಯಾಗ್ನೆನ್ಸಿಂದ ಕೂಡಿರುತ್ತೆ. ಸಖತ್ ಖುಷಿ ಆಯಿತು. ಬೆಳಗ್ಗೆ ಎದ್ದಿದ ತಕ್ಷಣವೇ ಹಸ್ಬೆಂಡೇ ಹೇಳಿದ್ರು, ನೋಡಮ್ಮ ನಿಮ್ಮ ಗಿಡದಲ್ಲಿ ಹೂವು ಬಿಟ್ಟಿದೆ ಅಂತ. ಸೊ ಒಂದು ನೋಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಒಂದು ಡೈಲಿ ರೂಟೀನ್ ಸ್ಟಾರ್ಟ್ ಆಗಿದೆ. ಮತ್ತು ರೀಸೆಂಟಾಗಿ ಒಂದು ಕ್ವೆರಿ ಬಂದಿತ್ತು, ನೀವು ಯೂಸ್ ಮಾಡೋ ಡಿಶ್ ವಾಷರ್ದು ಬ್ರ್ಯಾಂಡ್ ಯಾವುದು ಮತ್ತು ಯಾವ ರೀತಿ ಕ್ಲೀನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಸೊ ನಾನು ಯೂಸ್ ಮಾಡೋದು ಬಂದು ಬಾಷ್ ಬ್ರ್ಯಾಂಡದು ಡಿಶ್ ವಾಷರು. ಸೊ ಕ್ಲೀನಿಂಗ್ ಬಗ್ಗೆ ಹೇಳೋದಾದರೆ, ಲೈಕ್ ನಮ್ಮ ಕಡೆ ಕೋಲಾರ ಕಡೆ ವಾಟ್ರ್ ಬಂದು ತುಂಬಾ ಹಾರ್ಡ್ ಇರುತ್ತೆ. ಸೊ ಅದಕ್ಕೆ ನೀವು ಲೈಕ್ ಸ್ವಲ್ಪ ಸಾಲ್ಟು ಮತ್ತು ರಿನ್ಸೈಡ್ ಹಾಕಲೇಬೇಕು. ಇಲ್ಲಾಂದರೆ ಅದು ಒಂಥರ ವೈಟ್ ಪ್ಯಾಚಸ್ ಇರುತ್ತೆ, ಬಿಸಿ ನೀರಲ್ಲಿ ತೊಳೆಯುತ್ತಲ್ಲ ಅದರಿಂದ. ಮತ್ತು ಇನ್ನೊಂದು ಸ್ಕ್ರಬ್ಬಿಂಗ್ ವಿಷಯಕ್ಕೆ ಬಂದರೆ, ಈ ಥರ ಪ್ಲೇಟ್ಸು ಇಂಥದ್ದೆಲ್ಲ ಏನೂ ಸ್ಕ್ರಬ್ ಮಾಡಿ ಹಾಕಲ್ಲ. ಬಟ್ ಈ ಟೀ ಪಾತ್ರೆ ಮತ್ತು ಇದು ಪಲ್ಯಗಳೆಲ್ಲ ಮಾಡಿರೋದು ಸ್ವಲ್ಪ ನಾವು ಯೂಶ್ವಲಿ ಪಾತ್ರೆ ತೊಳಿಬೇಕಾದ್ರೂ ಮ್ಯಾನ್ಯುವಲಿ ತೊಳಿಬೇಕಾದ್ರೂ ನಾವು ಏನೇನು ಪಾತ್ರೆಗಳನ್ನ ಸ್ಕ್ರಬ್ ಮಾಡಲೇಬೇಕು ಅಂತಿರುತ್ತಲ್ಲ ಅಂಥದ್ರನ್ನಷ್ಟೇ ಸ್ಕ್ರಬ್ ಮಾಡಿ ಹಾಕಬೇಕಾಗುತ್ತೆ. ರೆಸ್ಟ್ ಆಲ್ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮತ್ತು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಒನ್ ಆಫ್ ಮೈ ಫೇವ್ರೇಟ್ ಬ್ರೇಕ್ಫಾಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು ಇದು. ಸೊ ಯೂಶ್ವಲಿ ದೋಸೆ ಮಾಡೋ ದಿನ ನಾನು ಒಂದು ಸ್ವಲ್ಪ ಆಫ್ ಕ್ವಾಂಟಿಟಿ ಎತ್ತಿಟ್ಬಿಡ್ತೀನಿ. ಅಂದರೆ ನಮ್ಮ ಮನೇಲಿ ಒಂದು ಸಲ ಈ ದೋಸೆ ಇಡ್ಲಿ ಬ್ಯಾಟರ್ ಮಾಡಿದ್ರೆ 2 ಡೇಸ್ಗೆ ಆಗುವಷ್ಟು ಮಾಡಿಟ್ಟಿರ್ತೀನಿ. ಸೊ ಆಫ್ ಇವತ್ತು ದೋಸೆ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಅದೇ ಬ್ಯಾಟ್ರಲ್ಲಿ ಇಡ್ಲಿ ಸಹ ಮಾಡ್ತೀನಿ. ಅಂದರೆ 2 in 1 ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ತೀನಿ ನಾನು. ಮತ್ತು ಏನು ಆಫ್ ಪೋರ್ಷನ್ಸ್ ಎತ್ತಿಡ್ತೀವಲ್ವ ಅದಕ್ಕೆ ಉಪ್ಪು ಹಾಕ್ದಿರೇ ಎತ್ತಿಡಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಅದು ಹಿಟ್ಟು. ಸೊ ನೀವು ಸ್ವಲ್ಪ ದಿನ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೇಕು ಅನ್ನೋರು ಆದಷ್ಟು ರುಬ್ಬಿಟ್ಟಿರೋದು ಡೈರೆಕ್ಟಾಗಿ ಎತ್ತಿಡಿ. ಉಪ್ಪು ಹಾಕ್ಕೊಳ್ದಿರೇ ಎತ್ತಿಡೋದ್ರಿಂದ ಜಾಸ್ತಿ ದಿನ ನಿಮ್ಗೆ ಹುಳಿ ಬರ್ದಿರ ಇರುತ್ತೆ. ಬಟ್ ನಾನು ತುಂಬ ದಿನ ಸ್ಟೋರ್ ಮಾಡಿ ದೋಸೆ, ಇಡ್ಲಿ ಇಂಥದ್ದೆಲ್ಲ ಮಾಡಲ್ಲ. ಮ್ಯಾಕ್ಸಿಮಮ್ 2 ಡೇಸ್. ಒನ್ ಟೈಮ್ ನಾನು ಬ್ಯಾಟ್ರ್ ಪ್ರಿಪೇರ್ ಮಾಡಿದ್ಮೇಲೆ ಒಂದಿನ ಇಡ್ಲಿ, ಇನ್ನೊಂದು ದಿನ ದೋಸೆಗೆ ಮುಗ್ದೋಗುತ್ತೆ. ಹಂಗೂ ಏನಾದರೂ ಒಂದು ಸ್ವಲ್ಪ ಪೋರ್ಷನ್ ಮಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕಿ ಅವತ್ತು ಪಡ್ಡು ಮಾಡಿ ಅಟ್ ಎನಿ ಕಾಸ್ಟ್ ಆ ಹಿಟ್ಟನ್ನ ಮುಗಿಸ್ಬಿಡ್ತೀನಿ. ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಟು ತುಂಬ ದಿನ ಇಟ್ಟು ಸ್ಟೋರ್ ಮಾಡಿ ಅದೆಲ್ಲ ಮಾಡೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಶನಿವಾರ ಆಗಿದ್ರೂ ನಾನು ಇವತ್ತು ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ರೀಸನ್ ಏನಂದರೆ, ಮಗಳಿಗೆ ಇವತ್ತು ಫುಲ್ ಡೇ ಕ್ಲಾಸಸ್ ಇದೆ. ಶನಿವಾರ ಆದ್ರೂ ಎಕ್ಸಾಮ್ಸ್ ಏನೋ ಇರೋದ್ರಿಂದ ಇವತ್ತು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಫುಲ್ ಡೇ ಇಟ್ಟಿದ್ದಾರೆ. ಬಟ್ ಮಗನಿಗೆ ರಜೆ ಇವತ್ತು. ಸ್ಯಾಟರ್ಡೇಸ್ ಯೂಶ್ವಲಿ ಅವ್ನಿಗೆ ರಜೆ ಇರುತ್ತೆ UKG ಇರೋದ್ರಿಂದ. ಸೊ ಮಗಳಿಗೆ ಇವಾಗೆಲ್ಲ ನೀಟಾಗಿ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಕೆಲವೊಂದು ಮಕ್ಕಳಿಗೆ ಈ ದೋಸೆ ಇಂಥದ್ದೆಲ್ಲ ಇಷ್ಟ ಆಗೋಲ್ಲ. ಅಂದರೆ ಬಾಕ್ಸಿಗೆ ಕಳಿಸಿದ್ರೆ ಬೆಳಗ್ಗೆ ತಿಂದ್ಬಿಟ್ಟು ಹೋಗ್ತಾರೆ. ಬಟ್ ನಮ್ಮ ಮನೇಲಿ ಆ ಥರ ಅಲ್ಲ. ಲೈಕ್ ದೋಸೆ, ಇಡ್ಲಿ ಮಾಡಿದ್ದಿನ 3 ಟೈಮ್ಸ್ ಬೇಕಂದ್ರೆ ನಾವು ದೋಸೆನೇ ಬೇಕಾದರೆ ತಿಂತಾರೆ, ಅಷ್ಟು ಇಷ್ಟ. ಸೊ ಇವಾಗೆಲ್ಲ ಮಕ್ಕಳಿಗೆ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಈ ಸ್ಯಾಟರ್ಡೆ ಸಂಡೇ ಬಂದರೆ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಗನೂ ಸ್ವಲ್ಪ ಆಡ್ಕೊಳ್ಳೋಕ್ಕೆ ಎಲ್ಲ ಔಟ್ಸೈಡ್ ಹೋಗ್ತಾನೆ, ಮಗಳು ಸ್ಕೂಲ್ಗೆ ಹೋಗ್ತಾಳೆ. ಆವಾಗ ನಂದು ಅಂತ ಟೈಮ್ ಸಿಗೋದು ಈ ಸ್ಯಾಟರ್ಡೆ ಸಂಡೇಸ್ ಅಷ್ಟೇ. ರಿಮೈನಿಂಗ್ ಡೇಸಲ್ಲೆಲ್ಲ ವರ್ಕಿಂಗ್ ಇರೋದ್ರಿಂದ ಬ್ಯುಸಿ ಇರ್ತೀನಿ. ಸೊ ನೆಮ್ಮದಿಯಾಗಿ ಬಿಸಿಯಾಗಿ ಊಟ ಹಾಕ್ಕೊಂಡು ಪ್ರಶಾಂತವಾಗಿ ಏನೂ ಟೆನ್ಷನ್ ಇಲ್ದಿರ ಟಿಫನ್ ತಿಂತೀನಿ ಅಂದರೆ ಅದು ಶನಿವಾರ, ಭಾನುವಾರ 2 ದಿನ ಅಷ್ಟೇ. ಸೊ ರಿಮೈನಿಂಗ್ ಡೇಸ್ ಎಲ್ಲ ಫುಲ್ಲು ಹರಿಬರಿಯಲ್ಲೇ ಇರುತ್ತೆ. ನೆಮ್ಮದಿಯಾಗಿ ಊಟ ತಿನ್ನೋಕ್ಕೂ ಟೈಮ್ ಇರೋಲ್ಲ ವರ್ಕಿಂಗ್ ಇರೋದ್ರಿಂದ. ಬಟ್ ಇವತ್ತು ಮಾತ್ರ ಈ ಟೈಮ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಬಿಸಿ ದೋಸೆ ಆವಾಗ ಹಾಕ್ಕೊಂಬಂದು ನೆಮ್ಮದಿಯಾಗಿ ತಿಂತೀನಿ. ಸೊ ಈ ರೀತಿ ಇರುತ್ತೆ ನನ್ನ ಒಂದು ವೀಕೆಂಡ್ಸು ಕಾಮಾಗಿ.
ಸೊ ಹಂಗೂ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಮಂತ್ ಇರೋದ್ರಿಂದ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಎಲ್ಲ ಆನ್ಲೈನ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಇವತ್ತು ಡೆಲಿವರಿ ಬಂತು. ಸೊ ನೋಡಿ, ಇದೇ ನಾನು ಆರ್ಡ್ರ್ ಮಾಡಿರೋವಂಥ ರಿಟರ್ನ್ ಗಿಫ್ಟ್ಸು. ಇದೆಲ್ಲ ಪೋತ್ಲಿ ಬ್ಯಾಗ್ಸ್ ಅಂತ ಕರೀತಾರೆ. ಸೊ ಒಂದು ಸಲ ಇದನ್ನು ನಾನು ಆಲ್ರೆಡಿ ತರಿಸಿದ್ದೆ. ಅಂದರೆ ಯಾರನ್ನ ಮನೆಗೆ ಬಂದಾಗ ಅರಿಶಿನ ಕುಂಕುಮದ ಜೊತೆ ಬ್ಲೌಸ್ ಪೀಸಿಗೆ ಬದಲು ಈ ಥರ ಒಂದು ಪೋತ್ಲಿ ಬ್ಯಾಗ್ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂತ. ಆವಾಗ ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ಹಾಕಿ ಇದನ್ನೇ ತರಿಸಿದ್ದೀನಿ. ಸೊ ಇದು ಲೈಕ್ ಸೆಟ್ ಆಫ್ 6 ಥರ ಬರುತ್ತೆ. ನಾನು 3 ಸೆಟ್ಸ್ನ ತರಿಸಿದ್ದೀನಿ. ಅಂದರೆ ಟೋಟಲ್ 18 ಬ್ಯಾಗ್ಸ್ ತರಿಸಿದ್ದೀನಿ. ಸೊ ಇದು ಏನಕ್ಕೆ ತರಿಸ್ದೆ ಅಂದರೆ, ಈ ಬ್ಲೌಸ್ ಪೀಸಸ್ಸು ಇಂಥದ್ದೆಲ್ಲ ತರಿಸಿದ್ರೆ ಯೂಶ್ವಲಿ ಅದನ್ನು ಹೊಲ್ಸಲ್ಲ, ಸುಮ್ಮನೆ ಅದು ವೇಸ್ಟ್ ಆಗುತ್ತೆ. ಅದಕ್ಕೆ ಬದಲು ಈ ಥರ ಏನಾನ ಒಂದು ಬ್ಯಾಗ್ ಥರ ಕೊಟ್ಟರೆ, ಸೊ ಇವಾಗ ಯಾವುದನ್ನ ಒಂದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋಗಬೇಕಾದ್ರೆ ಒಂದು ಮೊಬೈಲ್ ಇಟ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಮನಿ ಇಟ್ಕೊಂಡು ಹೋಗೋದಕ್ಕೆ ಇದೊಂದು ಒಳ್ಳೆ ಆಪ್ಷನು. ಮತ್ತು ನೋಡೋಕ್ಕೆ ಕೂಡ ಸಖತ್ ಗ್ರ್ಯಾಂಡಾಗಿ ಕಾಣುತ್ತೆ. ಮತ್ತು ಒಂಥರ ಯೂಸ್ಫುಲ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಹಂಗೂ ತುಂಬಾ ಥಿಂಕ್ ಮಾಡಿದೆ ಪ್ಲೇಟ್ಸು ಇಂಥದ್ದೆಲ್ಲ ಕೊಡೋಣ ಅಂತ. ಬಟ್ ಸಮವ್ ಈ ಲೇಡೀಸ್ಗೆ ಯೂಸ್ಫುಲ್ ಆಗೋವಂಥದ್ದಂದರೆ ನನಗೆ ಯಾಕೋ ಈ ಪೌಚಸ್ಸು, ಈ ಪರ್ಸಸ್ ಇಂಥದ್ದು ಇಷ್ಟಪಡ್ತಾರಲ್ವ, ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ 6 ಕಲರ್ಸ್ ಬರುತ್ತೆ: ಬ್ಲೂ, ರೆಡ್, ಬ್ಲ್ಯಾಕ್, ಗೋಲ್ಡ್ ಮತ್ತು ಪಿಂಕ್ ಮತ್ತು ಗ್ರೀನು. ಸೊ ನನಗೆ ಈ ಗ್ರೀನ್ ತುಂಬ ಇಷ್ಟ ಆಯ್ತು ಈ ಕಲರ್ದು. ಒಂದು ನಾನು ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಸ್ಯಾರೀಸ್ ಗ್ರೀನೆಲ್ಲ ಉಟ್ಕೊಂಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಗೋಲ್ಡ್ ಕಲರ್ ಬಂದು ಎವರ್ ಗ್ರೀನ್, ಅಂದರೆ ಎಲ್ಲದಕ್ಕೂ ಯೂನಿವರ್ಸಲ್ ಆಗಿ ಸೂಟ್ ಆಗುತ್ತೆ. ಬಟ್ ಬರೀ ಒಂದೇ ಕಲರ್ದು ಸರ್ಚ್ ಮಾಡದೆ ಸಿಗಲಿಲ್ಲ. ಈ ಥರ ಮಲ್ಟಿ ಕಲರ್ಸ್ದೇ ಸಿಗ್ತಾಯಿತ್ತು. ಅದು ಕಾಂಬೋ ಇರಲಿ ಅಂತ ನಾನು ಇದನ್ನು ತರಿಸಿದ್ದೀನಿ. ಈ ರೆಡ್ಡು ಸಖತ್ ಹೈಲೈಟಾಗಿ ಕಾಣುತ್ತೆ. ಲೈಕ್ ಹಂಗೂ ಅದ್ರದ್ದು ಒಳಗಡೆ ಕೆಪಾಸಿಟಿ ನೋಡಿದ್ರೆ ಒಂದು ಮೊಬೈಲು, ಒಂದು ಸ್ವಲ್ಪ ದುಡ್ಡು ಮತ್ತು ಹ್ಯಾಂಡ್ ಕೀ ಎಲ್ಲನೂ ಲೈಕ್ ಆರಾಮಾಗಿ ಇಟ್ಕೋಬೋದು. ಸೊ ಒಂದು ಸ್ವಲ್ಪ ದೊಡ್ಡದಾಗೇ ಇರೋದ್ರಿಂದ ನನಗೆ ಯಾಕೋ ಇದು ಒಂದು ಗಿಫ್ಟಿಂಗ್ ಪರ್ಪಸ್ಗೆ ಒಂದು ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತು. ಸೊ ಹಂಗೂ ಇದ್ರ ಜೊತೆ ಇನ್ನೊಂದು ಪರ್ಸಸ್ ಸಹ ಆನ್ಲೈನ್ ಆರ್ಡ್ರ್ ಮಾಡಿದ್ದೀನಿ. ಒಂದು ವೇಳೆ 18 ಜನಕ್ಕಿಂತ ಜಾಸ್ತಿ ಜನ ಅರಿಶಿನ ಕುಂಕುಮಕ್ಕೆ ಬಂದರೆ ಲೈಕ್ ಪ್ರಾಬ್ಲಮ್ ಆಗಬಾರ್ದು ಅಂತ ಬೇರೆ ಥರ ಒಂದು ಆಪ್ಷನಲ್ ಆಗಿ ಪರ್ಸಸ್ನ ಆರ್ಡ್ರ್ ಮಾಡಿದ್ದೀನಿ. ಅದು ಇನ್ನೂ ಬಂದಿಲ್ಲ. ಅದು ಡೆಲಿವರಿ ಬಂದಾಗ ನಿಮಗೆ ತೋರಿಸ್ತೀನಿ. ಅದರಲ್ಲೂ ಈ ಬೀಡ್ಸ್ದು ಇದು ಬಂದಿದೆ, ಇದಕ್ಕೆ ಹಿಡ್ಕೊಳ್ಳೋದು ಹ್ಯಾಂಡ್ ಬ್ಯಾಗ್ಸ್ಗೆಲ್ಲ ಬರುತ್ತಲ್ಲ ಆ ಥರ. ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಪ್ರಾಡಕ್ಟ್ದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಮತ್ತು ಕ್ವಾಲಿಟಿ ಬಗ್ಗೆ ಏನು ಎರಡು ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನೀವೇನಾದರೂ ಯಾವುದನ್ನ ಪೂಜೆ ಇಲ್ಲ ಮನೇಲಿ ಫಂಕ್ಷನ್ ಇಂಥದ್ದಕ್ಕೆ ರಿಟರ್ನ್ ಗಿಫ್ಟ್ ಆಪ್ಷನ್ಸ್ ಏನಾದರೂ ಹುಡುಕ್ತಾ ಇದ್ದರೆ, ಎಸ್ಪೆಷಲಿ ವುಮೆನ್ಸ್ಗೆ, ಸೊ ಇದನ್ನ ನೀವು ಕನ್ಸಿಡರ್ ಮಾಡ್ಬೋದು. ಅಂದರೆ ತುಂಬ ಯೂಸ್ಫುಲ್ ಪ್ರಾಡಕ್ಟು ಮತ್ತು ಲೈಕ್ ಕ್ವಾಲಿಟಿ ಸಹ ತುಂಬಾ ಚೆನ್ನಾಗಿದೆ. ಸೊ ನಾನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಜೊತೆಗೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆನ್ಲೈನ್ ಆರ್ಡ್ರ್ ಮಾಡಿದ್ದೀನಿ ಹಬ್ಬಕ್ಕೆ ಅಂತ. ಅದರದ್ದು ಲೈಕ್ ಡೆಲಿವರಿ ಯಾವಾಗ ಬರುತ್ತಲ್ಲೋ ಅದು ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಈ ಬಾಳೆ ದಿಂಡು ಆರ್ಟಿಫಿಷಿಯಲ್ ಬರುತ್ತಲ್ಲ ಅಂಥದ್ದೆಲ್ಲ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದಾಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಒಂದು ಡೆಲಿವರಿ ಬಂದಿದೆ, ಸೊ ಅದಕ್ಕೆ ನಿಮ್ಮೆಲ್ಲರ ಜೊತೆ ಇದನ್ನು ಶೇರ್ ಮಾಡಿಕೊಂಡೆ. ಸೊ ನೆಕ್ಸ್ಟು ಇನ್ನು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಮೂವಿ ಮತ್ತು ಶಾಪಿಂಗು ಇಂಥದ್ದೆಲ್ಲ ಇದೆ. ಸೊ ಯೂಶ್ವಲಿ ಕ್ಲೀನಿಂಗು ಇಲ್ಲ ಶಾಪಿಂಗ್ ಕಂಪಲ್ಸರಿ ಇರುತ್ತೆ ವೀಕೆಂಡು, ಎರಡರಲ್ಲಿ ಒಂದು. ಸೊ ಇವತ್ತು ಕ್ಲೀನಿಂಗ್ ಎಲ್ಲ ಮಾಡೋಷ್ಟು ಪೇಷನ್ಸ್ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡ್ಕೊಂಡು ಬರೋಣ ಅಂತ ಇವಾಗ ಕೋಲಾರಲ್ಲಿರುವಂಥ MG ರೋಡ್ಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸೊ ಹಿಂಗೆ ಹಸ್ಬೆಂಡ್ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿದೆ. ಅಂದರೆ ಬೈ ಟು ಗೆಟ್ ಟು ಫ್ರೀ ಆಫರ್ ಏನೋ ನಡೀತಾ ಇದೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಮೇಲೆ ಅಂತ. ಒಂದು ಶೋರೂಮ್ ಇದೆ MG ರೋಡಲ್ಲಿ. ಸೊ ಅದು ಯೂಶ್ವಲಿ ನಾವು ಯಾವಾಗನ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಏನಾದರೂ ಆಫರ್ ಇದ್ದರೆ ಮೊಬೈಲಿಗೆ ಮೆಸೇಜ್ ಕಳಿಸ್ತಾರೆ, ಆ ಥರ ಬಂದಿತ್ತು. ಸೊ ಹೆಂಗೂ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಎಲ್ಲ ತೊಗೋಬೇಕಲ್ವ. ಸೊ ಅವಾಗ ಹೆಂಗೂ ಅವರೇನು ಜಾಸ್ತಿ ಆಫರ್ ಕೊಡೋಲ್ಲ ಹಬ್ಬ ಹತ್ರ ಬರೋಂಗೆ. ಸೊ ಅದಕ್ಕೆ ಇವಾಗೇ ಹೋಗಿ ಎಲ್ಲ ತಂದುಬಿಡೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ನನ್ನ ಮಗ ಇವತ್ತು ಆರಾಮಾಗಿ ಮನೆಯಲ್ಲೇ ಇರೋದ್ರಿಂದ ನನಗೆಲ್ಲ ವಿಡಿಯೋಸ್ ಅವನೇ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು. ಸೊ ನೆಕ್ಸ್ಟು ಕೋಲಾರಲ್ಲಿ ಒಂದು ಶೋರೂಮ್ ಇದೆ, ಅಲ್ಲಿ ಫುಲ್ ಎಲ್ಲ ಥರ ಬ್ರ್ಯಾಂಡೆಡ್ ಶರ್ಟ್ಸು ಪ್ಯಾಂಟ್ಸು ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಬಂದು ಪೀಟರ್ ಇಂಗ್ಲೆಂಡು ಮತ್ತು ಆಲೆನ್ ಸೋಲಿದು ಒಂದೆರಡು ಪ್ಯಾಂಟ್ಸು 2 ಶರ್ಟ್ಸ್ ಬೈ ಟು ಗೆಟ್ ಟು ಫ್ರೀಯಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ನೆಕ್ಸ್ಟು ಶಾಪಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ಮೂವಿಗೂ ಇನ್ನೇನು ಟೈಮ್ ಆಗಿತ್ತು. ಅಂದರೆ ಒಂದು ಮೂವಿ ನೋಡಿಕೊಂಡು ರಿಟರ್ನ್ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ಲಾಸ್ಟ್ ವೀಕೆಂಡೇ ಹೋಗಬೇಕಿತ್ತು ಕುಬೇರ ಮೂವಿಗೆ, ಬಟ್ ಲಾಸ್ಟ್ ವೀಕೆಂಡ್ ಒಂದು ಫಂಕ್ಷನ್ ಇದ್ದಿದ್ದರಿಂದ
ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಅದಕ್ಕೆ ಈ ಮೂವಿ ನೋಡ್ಕೊಂಡು ಬಂದ್ವಿ. ಹಂಗೂ ಮೂವಿ ಬಗ್ಗೆ ಹೇಳಬೇಕಾದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ. ಅಂದರೆ ಬೆಗ್ಗರ್ಸ್ನ ನಾವು ತುಂಬ ಹೀನಾಯವಾಗೂ ನೋಡಬಾರ್ದು ಅನ್ನೋ ಒಂದು ಮೆಸೇಜ್ ಇದೆ. ಸೊ ಮೂವಿ ಅದು ವರ್ತ್ ವಾಚ್ ಅಂತಲೇ ಹೇಳ್ಬೋದು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇನ್ನೇನು ಮನೆಗೆ ಹೊರಡೋಣ ಅನ್ನೋಷ್ಟರಲ್ಲೇ ಆಲ್ಮೋಸ್ಟ್ ಈವ್ನಿಂಗೇ ಆಗೋಗಿತ್ತು. ಸೊ ಈ ಥರ ವೀಕೆಂಡ್ಸು ಅಂದರೆ ಎಲ್ಲ ವೀಕೆಂಡ್ಸು ಈ ಥರ ಲೈಕ್ ಫುಲ್ ಎಂಟರ್ಟೈನಿಂಗ್ ಆಗಂತೂ ಇರಲ್ಲ. ಕೆಲವೊಂದು ವೀಕೆಂಡ್ಸ್ ಕ್ಲೀನಿಂಗ್ ಆ ಥರ ಇಟ್ಕೊಳ್ತೀನಿ, ಕೆಲವೊಂದು ವೀಕೆಂಡ್ ಶಾಪಿಂಗು ಈ ಥರ ಒಂದು ಮೂವಿ ಟೈಮ್, ಫ್ಯಾಮ್ಲಿ ಟೈಮ್ ಅಂತ ಇಟ್ಕೊಳ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಆನ್ ದ ವೇ ಬರಬೇಕಾದ್ರೆ ಹಲಸಿನಣ್ಣು ಕಾಣಿಸ್ತು. ನನಗೆ ತುಂಬ ಫೇವ್ರೇಟ್ ಫ್ರೂಟ್ ಇದು ಅಂತಲೇ ಹೇಳ್ಬೋದು. ಸೊ ಹಲಸಿನಣ್ಣೆಲ್ಲ ತೊಗೊಂಡು ಮನೆಗೆ ಬಂದು ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಸೊ ಮನೇಲಿ ಸ್ವಲ್ಪ ಬ್ರೆಡ್ಡೆಲ್ಲ ಇತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಟೋಸ್ಟ್ ಮಾಡಿ ಹೋಮ್ ಮೇಡ್ ನಾನು ರೀಸೆಂಟಾಗಿ ಜಾಮ್ ಮಾಡಿದ್ನಲ್ವ ಅದನ್ನು ಹಾಕಿ ಸರ್ವ್ ಮಾಡಿದೆ. ಅಂದರೆ ಇದು ಹೋಮ್ ಮೇಡ್ ಜಾಮ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರೋಲ್ಲ. ಸೊ ಹಂಗೂ ಇದೊಂದು ರೆಸಿಪಿ ನೀವು ನೋಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿದೆ, ನೀವು ಹೋಗಿ ಒಂದು ಸಲ ಚೆಕ್ ಮಾಡ್ಬೋದು. ಸೊ ಈ ಥರ ತುಪ್ಪ ಎಲ್ಲ ಹಾಕಿ ಟೋಸ್ಟ್ ಮಾಡೋದ್ರಿಂದ ಅದು ಕ್ರಿಸ್ಪಿನೆಸ್ ಇರುತ್ತೆ ಬ್ರೆಡ್ಗೆ. ಒಂದೊಂದು ಮಕ್ಕಳಿಗೆ ಸಾಫ್ಟ್ ಬೇಕು ಅಂತಾರೆ, ಒಬ್ಬೊಬ್ಬರು ಕ್ರಿಸ್ಪಿ ಬೇಕು ಅಂತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಟೋಸ್ಟ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಬೋದು. ನನ್ನ ಮಕ್ಕಳಿಗೆ ಎರಡೂ ತಿಂತಾರೆ, ಅಂದರೆ ಟೋಸ್ಟ್ ಮಾಡಿಕೊಟ್ರೂ ಇಷ್ಟಪಟ್ಟು ತಿಂತಾರೆ, ಟೈಮ್ ಇಲ್ದಿರೋವಾಗ ಹಂಗೆ ಡೈರೆಕ್ಟಾಗಿ ಬ್ರೆಡ್ ಮೇಲೆ ಜಾಮ್ ಹಾಕ್ಕೊಟ್ರೂ ತಿಂತಾರೆ, ಎರಡೂ ಇಷ್ಟಪಡ್ತಾರೆ. ಬಟ್ ಟೈಮ್ ಇದ್ದಾಗ ಈ ಥರ ಟೋಸ್ಟ್ ಎಲ್ಲ ಮಾಡಿ ನೀಟಾಗಿ ಸರ್ವ್ ಮಾಡ್ತೀನಿ. ಸೊ ಇದು ಮೂವಿಯಲ್ಲೇ ಎಲ್ಲ ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ಪಾಪ್ಕಾರ್ನು ಜ್ಯೂಸು ಎಲ್ಲ ಕುಡ್ದಿರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಬೇಕು ಅನಿಸಿಲ್ಲ, ಅಂದರೆ ಟೀ ಆಗಲಿ ಏನು ಬೇಡ ಅಂದರು ಹಸ್ಬೆಂಡು. ಆಯಿತು ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಅಡುಗೆ ಮಾಡಿಟ್ಬಿಡೋಣ ನೈಟಿಗೆ, ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ಇದೆ, ಅವ್ರಿಗೆ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಲೈಕ್ ಇವಾಗ ಅಡುಗೆ ಮಾಡೋಣ ಅಂತ ಹೆಂಗೂ ಹಲಸಿನಣ್ಣು ತಂದಿದ್ವಲ್ಲ ಅದರದ್ದು ಈ ಸೀಡ್ಸ್ ಎಲ್ಲ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಕರಿ ಮಾಡಿಬಿಡೋಣ ಇವತ್ತು ಅಂತ ಇಲ್ಲಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದು ತುಂಬಾ ಈಸಿ. ಇದೇನಿದೆಯಲ್ಲ ಸಿಪ್ಪೆ, ಇದನ್ನು ಒಂಚೂರು ಲೈಕ್ ಬಿಸಿ ಮಾಡಿದ್ರೆ ಅದಕ್ಕೆ ಅದು ಸಿಪ್ಪೆ ಆಟೋಮೆಟಿಕ್ಕಾಗಿ ನೀವು ರಿಮೂವ್ ಮಾಡ್ಬೋದು ಆರಿಸ್ಬಿಟ್ಟು. ಸೊ ಆ ಥರ ಮಾಡಿಕೊಂಡು, ಸೊ ಯಾವುದೇ ಒಂದು ನೀವು ಮಸಾಲೆ ಸಾಂಬಾರು ಮಾಡ್ತೀರಾ ನೋಡಿ, ಆ ಥರ ಮಸಾಲೆ ಸಾಂಬಾರು ಮಾಡಿದ್ರೆ ಅಂತೂ ಇದು ಕರಿ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ, ನೆಕ್ಸ್ಟ್ ಎಲ್ಲ ಮಾಡಿದಾಗ ಆ್ಯಡ್ ಮಾಡ್ತೀನಿ. ಸೊ ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದೇ ಮಸಾಲೆ ಸಾಂಬಾರ್ದು ಮಸಾಲೆ ಹಾಕಿದ್ರೆ ಒಂದು 2 ವಿಸಿಲ್ಸ್ ಇದ್ದರೆ ಕರಿ ರೆಡಿ ಆಗೋಗುತ್ತೆ. ತುಂಬಾ ಈಸಿ ಇದು ಮಾಡ್ಕೊಳ್ಳೋದು. ಸೊ ಇದ್ರ ಜೊತೆಗೆ ನೀವು ಬೇಕಾದರೆ ಪೊಟ್ಯಾಟೊ ಇಷ್ಟಪಡೋರು ಒಂದು ಪೊಟ್ಯಾಟೊ ಸಹ ಪೀಲ್ ಮಾಡಿ ನೀವು ಹಾಕ್ಕೋಬೋದು, ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಇವತ್ತು ನಮ್ಮ ನೈಬರ್ಸು ಈ ನೆಲ್ಲಿಕಾಯಿ ತಂದು ಕೊಟ್ಟಿದ್ರು, ತುಂಬಾ ನನ್ನ ಫೇವ್ರೇಟ್. ಆಫ್ಟರ್ ಲಾಂಗ್ ಟೈಮ್ ನನ್ನ ಒಂದು ಚೈಲ್ಡ್ಹುಡ್ ಟೈಮಲ್ಲಿ ತಿಂದಿದ್ದು ಇದು. ಸೊ ಹೆಂಗೂ ನಾವೇನು ಸ್ನ್ಯಾಕ್ಸ್ ತಿಂದಿರಲಿಲ್ವಲ್ಲ, ನಂಗೆ ಯಾಕೋ ನೆಲ್ಲಿಕಾಯಿ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಯೂಶ್ವಲಿ ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ತಿಂತಾಯಿದ್ವಿ ಅಂದರೆ ಒಂದು ಸ್ವಲ್ಪ ಹಿಂಗೆ ಜಜ್ಜಿಬಿಟ್ಟು ಉಪ್ಪು ಖಾರ ಹಾಕಿ ನೆನೆಸಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ತಿಂತಾಯಿದ್ವಿ. ತುಂಬಾ ರುಚಿಯಾಗಿತ್ತು. ಇವತ್ತು ಅದೇ ಥರ ಮಾಡ್ಕೊಂಡಿದ್ದೆ. ಸೊ ಈ ನೆಲ್ಲಿಕಾಯಿ ಹೆಸರು ಅಂತ ಕೇಳೋಷ್ಟರಲ್ಲೇ ಎಷ್ಟೋ ಜನಕ್ಕೆ ಬಾಯಲ್ಲಿ ನೀರು ಉರುತ್ತೆ. ನನಗಂತೂ ಫುಲ್ಲು ಫೇವ್ರೇಟು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನೆಲ್ಲಿಕಾಯಿ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮಗನಿಗೆ ಇನ್ನು ಎಲ್ಲ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನೈಟ್ ಡಿನ್ನರ್ಗೆ ಸ್ವಲ್ಪ ಬರಬೇಕಾದ್ರೆ ಪನ್ನೀರ್ ಒಂದು ಪ್ಯಾಕೆಟ್ ತಂದಿದ್ದೆ, ಅದನ್ನು ಜಸ್ಟ್ ಈ ಥರ ಫ್ರೈ ಥರ ಮಾಡ್ಕೊಂಡಿದ್ದೆ. ಸೊ ಹೆಂಗೂ ಹಲಸಿನಣ್ಣು ಬೀಜದ್ದು ಕರಿ ಮಾಡಿದ್ನಲ್ಲ ಅದು ಇದು, ಮತ್ತು ಒಂಚೂರು ಮುದ್ದೆ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳಂತೂ ದೋಸೆ ಬ್ಯಾಟ್ರ್ ಇದ್ದಾಗ 3 ಹೊತ್ತೂ ನಂಗೆ ದೋಸೆನೇ ಹಾಕ್ಕೊಡಿ ಅಂತಾರೆ. ಬಟ್ ನಾನು ಸುಮ್ಮನೆ ಮತ್ತೆ ಯಾಕೆ ದೋಸೆನೇ ಅಂತ ಅದಕ್ಕೆ ಸ್ವಲ್ಪ ಆನಿಯನ್ನು ಕ್ಯಾರೆಟು ಎಲ್ಲ ತುರಿದು ಹಾಕ್ಬಿಟ್ಟು ಈ ಥರ ಪಡ್ಡು ಮಾಡಿಕೊಟ್ಟೆ. ಅಂದರೆ ತುಂಬಾ ಕಡಿಮೆ ಪೋರ್ಷನ್ ಬ್ಯಾಟರ್ ಇದ್ದಾಗ ಈ ಥರ ಮಕ್ಕಳಿಗೆ ಅವತ್ತೇ ಮುಗ್ದೋಗ್ಲಿ ಅದು ಹಸಿಟ್ಟು ಅಂದ್ಬಿಟ್ಟು ಅವತ್ತೇ ಮಾಡಿಕೊಟ್ಬಿಡ್ತೀನಿ. ಸೊ ಪಡ್ಡು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಸ್ನ್ಯಾಕ್ಸ್ ಆಗು ತಿಂತಾರೆ, ಇಲ್ಲ ಡಿನ್ನರ್ಗೂ ಅಷ್ಟೇ ಒಂದು ಒಳ್ಳೆ ಆಪ್ಷನ್ನು. ಜೊತೆಗೆ ಸ್ವಲ್ಪ ಪನ್ನೀರ್ ಸಹ ತಿಂದರು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.